ಹಾಗೆ ಡಿಸೈಡ್ ಆಗಬೇಕಾಗಿದ್ದು ಕೋರ್ಟ್ನಲ್ಲ. ಸುಪ್ರೀಂ ಕೋರ್ಟ್ನ ಹೋಗೋದಕ್ಕೆ ಇವತ್ತು ರೆಡಿಯಾಗಿದ್ದಾರೆ ಪೂಜಾರಿ ಅವರು. ಅವ್ರು ಹೇಳುವುದರಲ್ಲಿ ಸತ್ಯದ ರೀ. ಅವಕಾಶ ಕೊಡಬೇಕಲ್ಲ. ನೀವು ಆರೋಪ ಮಾಡಿದ್ರೆ ಒಬ್ಬರಿಗೆ ಯಾರಿಗೊಬ್ಬರಿಗೆ ಆರೋಪ ಮಾಡಿ ನೀವು ಕಳಿಸಿದ್ರೆ ಹೇಗೆ? ಏನಾಯ್ತಪ್ಪ? ಯಾವ ಸಮಾಜ ಇದಕ್ಕಿಂತ ಹತ್ತಿದಂಥವ್ರು ಇದ್ದಾರೆ, ಮಾಡಿದವರಿದ್ದಾರೆ, ಜನಡಿಕೋರಿದ್ದಾರೆ, ತುರುಗರಿದ್ದಾರೆ, ಲಪ್ಪಂಗರಿದ್ದಾರೆ, ಸಮಾಜವನ್ನು ಹೊಡಿತಾ ಇದ್ದಾರೆ, ದ್ವೇಷ ಭಾಷೆಗಳನ್ನು ಮಾಡಿ ಸಮಾಜ ಹೊಡಿತಾ ಇದ್ದಾರೆ, ದಂಗೆ ಹಚ್ತಾ ಇದ್ದಾರೆ. ಅಂಥವ್ರು ಅನೇಕ ಜನ ಇದ್ದಾರೆ. ಇನ್ನೂ ಅವ್ರ ಬಗ್ಗೆ ಅವ್ರ ಗಡಿಪಾರ ಆದೇಶ ಮಾಡಬೇಕಂತದ ಮಾಡಿಲ್ಲ. ಇವ್ರಿಗೆ ಅಷ್ಟೇ ಯಾಕೆ ಮಾಡ್ತಾ ಇದ್ದೀರಿ? ಇವರಿನ ದಂಗೆ ಹೆಚ್ಚುವಂಥ ಕೆಲಸ ಮಾಡಿದರು, ಎಲ್ಲಿ ಬೆಂಕಿ ಹೆಚ್ಚು ಕೆಲಸ ಮಾಡಿದರು, ಯಾರ ಮನೆ ದಿವಾಳಿ ಎಬ್ಬಿಸಿದ್ರು, ಏನು ಧರಣಿ ಮಾಡಿದರು. ಮಹೇಶ್ ಶೆಟ್ಟಿ ತಿಮ್ಮನೂಡಿ ಅವರು ಇದಕ್ಕೆ ಉತ್ತರ ಇದನ್ನು ಕೇಳಬೇಕಾಗಿದೆ. ಎಲ್ಲದಪ್ಪ ಅದು ಈಗ ಕೂಡಲೇ ತೋರಿಸ್ರಿ ಅಂತೇಳಿ ಇವತ್ತು ನಮ್ಮ ಪೂಜಾರಿ ಅವರು ಕೇಳ್ತಿದ್ದಾರೆ, ಅಡ್ವೊಕೇಟ್ ಪೂಜಾರಿ ಅವರು ಕೇಳ್ತಿದ್ದಾರೆ. ಎಲ್ಲದು ತೋರಿಸ್ರಿ, ಏನು ನೀವು ಯಾಕೆ ಗಡಿಪಾರ ಮಾಡ್ತಾಯಿದ್ದೀರಿ? ನಾನು ಇದನ್ನು ಕೋರ್ಟ್ನಲ್ಲಿ ಕೇಳ್ತೀನಿ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರದೋ ಒತ್ತಡಕ್ಕೋ ಎಲ್ಲದೇನೋ ಒತ್ತಡಕ್ಕೆ ಈ ಎ ಸಿ ಅವರು ಬಲಿ ಆದ್ರ. ಎ ಸಿ ಸ್ಟೆಲ್ಲಾರ್ ಅವರು ಮತ್ತು ಮೇಲಾಗಿ SIT ಇನ್ವೆಸ್ಟಿಗೇಷನ್ದಲ್ಲಿ ಭಾಗಿಯಾದಂಥವರು. ಇಲ್ಲೇ SIT ಹಿತರಕ್ಷಣೆ ಕಾಯ್ಸೋಕ್ಕಾಗಿ ಮತ್ತದಕ್ಕೂ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋದು ಏನು ಗ್ಯಾರಂಟಿ ಅದ? ಅದೆಲ್ಲ ಇರಲಿ ಬಿಡಿ, ಏನಾದರೂ ಆಗಲಿ. ಆದರೆ ಅವ್ರಿಗೆ 30 ದಿನ ಅವ್ರ ಮಾತನ್ನು ಹೇಳೋದಕ್ಕೆ ಕೇಳೋದಕ್ಕೆ ಅವಕಾಶ ಕೊಡಬೇಕಲ್ಲ. ಒಬ್ಬ ನೀವು ಯಾರ ಮೇಲೆ ಆರೋಪ ಮಾಡ್ತಾಯಿದ್ದೀರಿ ಅವ್ರಿಗೆ ಅವಂತೂ ಯಾರೂ ಇಲ್ಲ, ಇಲ್ಲಿ ಕೊಲೆಗಳಿರಲ್ಲ ಅವರು, ಮತ್ತು ಲೂಟಿಗೂ ಅಲ್ಲ, ಏನೂ ಅಲ್ಲ ಅಂದಾಗ ನೀವು ದೊಡ್ಡ ಶಿಕ್ಷೆ ಕೊಡ್ತಾಯಿದ್ದೀರಿ ಗಡಿಪಾರು ಮಾಡುವಂಥದ್ದು. ಅದಕ್ಕೆ ಅವ್ರಿಗೆ ಅವಕಾಶ